ಇವತ್ತು ಧರ್ಮ ರಾಜಕಾರಣ ಎಲ್ಲಿಗೆ ಬಂದು ನಿಂತದಂತಂದ್ರೆ ಒಬ್ಬ ಮನುಷ್ಯನನ್ನು ಕೊಲ್ಲುವುದಂತೂ ಸರಿ, ಕೊಲ್ಲೋದಕ್ಕಿಂತಲೂ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ದ್ವೇಷ ಇವತ್ತು ಮನಸ್ಸಿನಲ್ಲಿ ತುಂಬಿಕೊಂಡು ಇರತಕ್ಕಂಥ ಜನರನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಹುಲ್ಲಿಕಟ್ಟಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೀತು. ಆ ಘಟನೆಯನ್ನು ಎಲ್ಲ ಮನುಷ್ಯರು ಕೂಡ ಇವತ್ತು ಅದನ್ನು ನಾವು ವಿರೋಧಿಸಬೇಕು. ಆ ಒಂದು ಘಟನೆ ಹೇಗಿತ್ತಪ್ಪ ಅಂತಂದರೆ, ಯಾರು ಈ ಭಯೋತ್ಪಾದನೆಯನ್ನು ವಿರೋಧಿಸುವಂಥ ಒಂದು ನಾಟಕವನ್ನು ಆಡ್ತಾ ಈ ಏನು ದೇಶಭಕ್ತಿಯ ಸೋಗಿನಲ್ಲಿ ಇದ್ದಾರೆ ಅಂಥ ಒಂದು ಸಂಘಟನೆಯ ಏನು ಶ್ರೀರಾಮ ಸೇನೆ ಅಂಥೇಳಿ ಇವತ್ತು ನಾವು ಕೇಳ್ತೇವೆ, ಆ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಅವನ ಸಹಚರರು ಸೇರಿಕೊಂಡು ಒಬ್ಬ ಮಗುವಿಗೆ ನೀರಿನಲ್ಲಿ ವಿಷ ಬೆರೆಸುವಂಥ ಕೆಲಸಕ್ಕೆ ಹಚ್ಚಿ ಒಬ್ಬ ಶಿಕ್ಷಕನ ವರ್ಗಾವಣೆಗೆ ಪ್ರಯತ್ನಿಸುವಂಥ ಈ ಘಟನೆ ಏನದ, ಈ ಘಟನೆ ಯಾವ ಭಯೋತ್ಪಾದನೆಗೂ ಕಡಿಮೆ ಇಲ್ಲದಂಥ ಒಂದು ಘಟನೆ. ಈ ಘಟನೆಯಲ್ಲಿ ಅವರು ಅಪರಾಧಿಗಳು ಅಂಥೇಳಿ ಇವತ್ತು ಬಂಧಿಸಲ್ಪಟ್ಟಿದ್ದಾರೆ. ಆ ಅಪರಾಧಿಗಳನ್ನು ಈ ರಾಜ್ಯದ ಪೊಲೀಸ್ ಇಲಾಖೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು. ಮತ್ತೊಮ್ಮೆ ಇಂಥ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ಒಂದು ಪಾಠ ಅವರಿಗೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಮಾಡ್ತದೆ. ಯಾವುದೇ ಕಾರಣಕ್ಕೂ ಕೇವಲ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಇವರು ಭಯೋತ್ಪಾದಕರು, ಇವರು ಭಯೋತ್ಪಾದಕರ ಮನೋಸ್ಥಿತಿ ಹೊಂದಿದವರು ಅಂತೇನು ಈ ಪ್ರಮೋದ್ ಮುತಾಲಿಕ್ನಂಥವ್ರು ಹೇಳ್ತಾರೆ, ಆ ಪ್ರಮೋದ್ ಮುತಾಲಿಕ್ನಂಥವ್ರಿಗೆ ಈ ಒಂದು ವಿಷಯದಲ್ಲಿ ಅವರ ಸಹಚರರಿಗೆ ಒಂದು ನೀತಿ ಪಾಠ ಆಗಬೇಕು. ಅವರು ಎಂದೂ ಕೂಡ ಇಂಥ ಘಟನೆಯನ್ನು ಮಾಡಬಾರದು ಅಂತ ಒಂದು ಪಾಠ ಇವತ್ತು ಪೊಲೀಸ್ ಇಲಾಖೆ ಕಲಿಸಬೇಕು, ರಾಜ್ಯ ಸರ್ಕಾರ ಕಲಿಸಬೇಕು ಅಂಥೇಳಿ ನಾನು ಈ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇನೆ.